ಅಧಿಕಾರಕ್ಕೆ ಬರುವ ಮೊದಲಿಂದಲೂ ಸಾರಿಗೆ ನೌಕರರು ನಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಇಂದಿನ ಸರ್ಕಾರದಲ್ಲೂ ತಾವೆಲ್ಲ ನಮಗೆ ಅಭೂತಪೂರ್ವವಾದ ಬೆಂಬಲವನ್ನ ಕೊಟ್ಟು ನಮ್ಮ ವಿಚಾರವನ್ನ ಸರ್ಕಾರಕ್ಕೂ ಮತ್ತು ಸಾರ್ವಜನಿಕರಿಗೆ ಮುಟ್ಟುವಂತೆ ಮಾಡಿ ನಮ್ಮ ಎಲ್ಲಾ ಹೋರಾಟಗಳಿಗೂ ಸಾಥ್ ಕೊಟ್ಕೊಂಡು ಬಂದಿದ್ದೀರ. ಆದ್ರೂ ಇಂದಿನ ಸರ್ಕಾರ ಅಷ್ಟು ದೊಡ್ಡ ಪ್ರಮಾಣದ ಹೋರಾಟವನ್ನ ಲಿಖಿತ ಭರವಸೆ ನೀಡಿದ್ರೂ ಸಹ ಅಂತಿಕ್ಕಿ ವಜಾ ವರ್ಗಾವಣೆ ಅಮಾನತುಗಳನ್ನ ಮಾಡಿ ಹೋರಾಟಗಳನ್ನ ಮೊಟಕುಗೊಳಿಸ್ಬಿಡುದು. ಆದ್ರೂ ನಾವು ಒಕ್ಕೂಟದ ವತಿಯಿಂದ ಏನು ನಾನಾ ರೀತಿಯ ಹೋರಾಟಗಳನ್ನ ಮಾಡ್ಕೊಂಡ್ಬಂದು ಕೊನೆಗೆ ಇಂದಿನ ಸರ್ಕಾರ ತನ್ನ ಅಧಿಕಾರಾವಧಿ ಮುಗಿದ ತಕ್ಷಣನೇ ನಾವು ಇಂದಿನ ಸರ್ಕಾರದ ಮುಂದೆ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರರಿಗಿರುವ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳನ್ನ ನೀಡೋ ಬಗ್ಗೆ ಒಂದು ಭರವಸೆಯನ್ನ ನೀಡಿ ಸಾರಿಗೆ ನೌಕರರು ಮತ್ತೆ ಕುಟುಂಬ ಸದಸ್ಯರು ಎಲ್ಲರೂ ಕಾಂಗ್ರೆಸ್ ಪಕ್ಷದನ್ನ ಬೆಂಬಲಿಸಿದ್ವಿ. ಈ ಸರ್ಕಾರ ಬಂದು ಈಗಾಗಲೇ 2.5 ವರ್ಷ ಆಗಿದೆ. ನಮ್ಮ ಬೇಡಿಕೆಗಳ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಮನವರಿಕೆ ಮಾಡಿಕೊಡುವಂತ ವಿಚಾರಗಳನ್ನ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈಗಾಗಲೇ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಮತ್ತು ಮಾನ್ಯ ಸಾರಿಗೆ ಸಚಿವರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಭೆಗಳು ನಡೀತಾ ಇದೆ ಹೊರತು ಯಾವುದೇ ಒಂದು ಪ್ರಯೋಜನ ಅಂತೂ ನಮ್ಗೆ ಆಗ್ತಾ ಇಲ್ಲ. ಈಗಾಗಲೇ ಬೆಲೆ ಏರಿಕೆಗಳಲ್ಲಿ ನೊಂದ ನಮ್ಮ ಸಾರಿಗೆ ನೌಕರರು ಕನಿಷ್ಠ ವೇತನದಕ್ಕಿಂತ ಕಡಿಮೆ ವೇತನದಲ್ಲಿ ದುಡಿತಾ ಇದ್ದೀವಿ. ಇದನ್ನೆಲ್ಲ ಪರಿಗಣಿಸಿ ನಾವೇನು ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಪ್ರಣಾಳಿಕೆ ಭರವಸೆ ಅಂತ ಏನ್ ಕೊಟ್ಟಿದ್ದೀರಾ ಅದು ನೀಡೇಸಿ ಅಂತ ಕೇಳ್ತಾ ಇದ್ರು ಇನ್ನು ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ. ಇದರಿಂದ ಬೇಸತ್ತಿರುವ ನಾವು ಮೊನ್ನೆನೂ ಸಹ ಏನು 4/7/2025 ವಿಧಾನಸೌಧದಲ್ಲಿ ಕಾರ್ಯಕ್ರಮ ಸಭೆ ನಡೀತು ಮುಖ್ಯಮಂತ್ರಿಗಳು. ಆ ಸಭೆಯೂ ಸಹ ನಮ್ಮ ಬೇರೆ ಸಂಘಟನೆ ಜೊತೆಗೆ ಅಪೂರ್ಣವಾದ ಸಭೆಯನ್ನ ನಡೆಸಿ ಸಿದ್ದರಾಮಯ್ಯ ಸಾಹೇಬರು ಸಭೆಯನ್ನ ಮುಂದೂಡಿದ್ದಾರೆ. ಅದು ಇದುವರೆಗೂ ಸಭೆಯನ್ನ ಕರೆದಿಲ್ಲ. ಇದನ್ನ ನಾವು ಒತ್ತಾಯಿಸಿ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಸಭೆಯನ್ನ ಕರೆದು ಪ್ರಣಾಳಿಕೆ ಭರವಸೆ ಅಂತ ಏನು ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರರಿಗೂ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳನ್ನ ನೀಡೋದನ್ನ ಈ ಕೂಡಲೇ ಜಾರಿಗೊಳಿಸಬೇಕು. ಅದು 1/1/2024 ಜಾರಿಗೊಳಿಸಬೇಕು. ಮತ್ತೆ 1/1/2020 ಇಂದಿನ ಸರ್ಕಾರ ಏನು ವೇತನ ಪರಿಷ್ಕರಣೆ ಮಾಡಿತ್ತು ಆ ವೇತನ ಪರಿಷ್ಕರಣೆ ಮಾಡಿರುವ 38 ತಿಂಗಳ ವೇತನದ ಹಿಂಬಾಕಿ ಬಂದಿಲ್ಲ. ಅದರಿಂದ ನಮ್ಮ ಸರ್ಕಾರವನ್ನ ಇಂದಿನ ಸರ್ಕಾರ ಮಾಡಿರಬಹುದು, ಆದ್ರೆ ಅದರ ಹೊರೆಯನ್ನ ನೀವೇ ಎತ್ಕೋಬೇಕು. ದಯವಿಟ್ಟು ಆ 38 ತಿಂಗಳ ವೇತನ ಹಿಂಬಾಕಿಯನ್ನ ಕೊಡಬೇಕು. ಅದು ನಿವೃತ್ತಿ ನೌಕರಿಗೆ ಮೊದಲ ಆದ್ಯತೆಯಲ್ಲಿ ನೀವು ನೀಡಬೇಕು. ಮತ್ತು ಮೂರನೇದು 30 ವರ್ಷಗಳಿಂದ ಕಾರ್ಮಿಕ ಸಂಘಟನೆಗಳ ಚುನಾವಣೆ ನಡೆಯದೆ ಏನು ಎಲ್ಲಾರನ್ನೂ ಬನ್ನಿ ನೀವು ಮಾತಾಡಿ ಏಕಪಕ್ಷವಾಗಿ ಸರ್ಕಾರವೇ ಏನೋ ಒಂದು ಘೋಷಣೆ ಮಾಡ್ಕೊಂಡು ಹೋಗ್ತಾ ಇರೋದು. ಕಳೆದ 1996ರಿಂದ ಇಲ್ಲಿವರೆಗೂ ಏಕಪಕ್ಷ ನಿರ್ಧಾರಗಳ ಬಂದಿರೋದ ಕಾರಣದಿಂದಲೇ ಸಾರಿಗೆ ನೌಕರಿಗೆ ಇಷ್ಟೊಂದು ಸಂಕಷ್ಟಗಳು ಮತ್ತು ವೇತನದಲ್ಲಿ ತಾರತಮ್ಯಗಳು ಉಂಟಾದ ಕಾರಣ ಇರೋದ್ರಿಂದ ಈ ಕೂಡಲೇ ನಮಗೆ ಸಾರಿಗೆ ಸಂಸ್ಥೆಯಲ್ಲಿ ಕಾರ್ಮಿಕ ಸಂಘಟನೆಗಳನ್ನ ಚುನಾವಣೆ ನಡೆಸಬೇಕು. ಮತ್ತು 2020 ಮತ್ತು 2021 ಸಾಲಿನಲ್ಲಿ ಏನು ಮುಷ್ಕರ ಆಗಿತ್ತು ಆ ಸಮಯದಲ್ಲಿ ಸಾರಿಗೆ ನೌಕರರು ಮತ್ತೆ ಕುಟುಂಬ ಸದಸ್ಯರ ಮೇಲೆ ಹಾಕಿರುವ ಪೊಲೀಸ್ ಕೇಸುಗಳನ್ನ ಹಿಂಪಡಿಬೇಕು ಮತ್ತೆ ಶಿಕ್ಷಾದೇಶಗಳನ್ನ ರದ್ದುಪಡಿಸಬೇಕು ಅಂತ ತಿಳಿಸೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೀವಿ.